ಹೈದರಾಬಾದ್ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಬೃಹತ್ ಪ್ರತಿಭಟನೆ. ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯವು ಜೆವಿಪಿ ಮತ್ತು ಜೆಸ್ಕಾಂ ಕಂಪನಿಯ ನಡುವಿನ ಒಪ್ಪಂದದ ಪತ್ರವನ್ನು ರದ್ದುಗೊಳಿಸಿ ಮಾನವೀಯತೆಯಿಂದ ಜಿವಿಪಿಗೆ ಗಳಿಗೆ ಸಂವಿಧಾನದ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಸೇವಾ ಭದ್ರತೆಯನ್ನು ಒದಗಿಸಬೇಕೆಂದು ಮುಂಜಾನೆ 11 ಗಂಟೆಗೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ನೂರಾರು ಜಿವಿಪಿಗಳು ಸೇರಿಕೊಂಡು ಜೆಸ್ಕಾಂ ಕಚೇರಿಗೆ ಪ್ರತಿಭಟನೆ ನಡೆಸಿದರು. ಜೆಸ್ಕಾಂ ಕಂಪನಿಯ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ನಡುವಿನ ಎಂಒವಿಯು ಒಪ್ಪಂದದ ಪತ್ರವನ್ನು ರದ್ದುಗೊಳಿಸಿ ಜಿವಿಪಿಗಳಿಗೆ ಸಂವಿಧಾನದ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಸೇವಾ ಭದ್ರತೆ ಒದಗಿಸಬೇಕು. ನಾವುಗಳು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ 999 ಜನ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿದ್ದು ರೋಸ್ಟರ್ ರಿಸರ್ವೇಷನ್ ಮತ್ತು ಮೆರಿಟ್ ಸಂದರ್ಶನದ ಮೂಲಕ ನೇಮಕವಾಗಿರುತ್ತೇವೆ. ನಾವುಗಳು ಕಳೆದ 2003-4ರಿಂದ ಪ್ರಸ್ತುತದವರೆಗೂ ಜೆಸ್ಕಾಂ ಕಂಪನಿಯಲ್ಲಿ ಮೀಟರ್ ರೀಡಿಂಗ್ ಮತ್ತು ವಿದ್ಯುತ್ ಬಿಲ್ಲಿನ ಕಂದಾಯ ವಸೂಲಾತಿ ಮಾಡಿ ಉಪವಿಭಾಗದಲ್ಲಿ ತುಂಬುತ್ತೇವೆ ಎಂದು ನಮ್ಮ ದಿನನಿತ್ಯದ ಜಿವಿಪಿಗಳ ಕೆಲಸವಾಗಿರುತ್ತದೆ. ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಕಾಯಂ ಮಾಡದೆ ಪಿಎಫ್ ಇಲ್ಲದೆ ಎಂಒಯು ಒಪ್ಪಂದ ಪತ್ರದ ಮುಖಾಂತರ 23 ವರ್ಷಗಳಿಂದ ಸತತವಾಗಿ ದುಡಿಸಿಕೊಳ್ಳುತ್ತಿರುವ ಜೆಸ್ಕಾಂ ಇಲಾಖೆ ಜಿವಿಪಿಗಳು ವಯೋನಿವೃತ್ತರಾದರೆ ಅಂತಹ ಜಿವಿಪಿಗಳಿಗೆ ಕಂಪನಿ ವತಿಯಿಂದ 50 ಲಕ್ಷ ರೂಪಾಯಿಗಳ ಹಣವನ್ನು ಪಿಂಚಣಿ ರೂಪದಲ್ಲಿ ನೀಡಬೇಕು ಎಂದು ನಾಗರಾಜ್ ಹರಸೂರು ತಿಳಿಸಿದರು. ಪ್ರತಿನಿಧಿ ಎಂದು ಕರ್ನಾಟಕ ಸರ್ಕಾರ ರೈತ ಮಕ್ಕಳಿಗೆ 2003ರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಅಭ್ಯರ್ಥಿಗಳಿಗೆ ಒಂದು ರೋಸ್ಟರ್ ಪದ್ಧತಿ ಪ್ರಕಾರ ಒಬ್ಬ ನೌಕರಿ ಕೊಡಬೇಕು ಎಂಬ ಉದ್ದೇಶದಿಂದ ಕರ್ನಾಟಕ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರ್ತಕ್ಕಂಥ ಎಸ್.ಎಂ. ಕೃಷ್ಣ ಸರ್ಕಾರ ಅವರು 2003ರಲ್ಲಿ ಗ್ರಾಮೀಣ ಪ್ರದೇಶದಾಗ ಒಬ್ಬರಂತೆ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಗ್ರಾಮ ವಿದ್ಯುತ್ ಪ್ರತಿನಿಧಿ ಅಂತ ನೇಮಕ ಮಾಡಿಕೊಂಡರು. ಅವರ ಉದ್ದೇಶ ಏನಿತ್ತು ಅಂತಂದ್ರೆ ನೌಕರಿ ಕೊಡಬೇಕು, ಅವರಿಗೆ ಒಂದು ಗ್ರಾಮ ಪಂಚಾಯತಿಗೆ ರೈತ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು ಅಂತಕ್ಕಂಥ ಉದ್ದೇಶವಾಗಿತ್ತು. ಮುಂಬಂದು ದಿನದಲ್ಲಿ ಕಂಪನಿಯ ಒಡಂಬಡಿಕೆ ಮುಖಾಂತರವನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿಕೊಂಡ್ರು. ಹುನ್ನಾರ ಮಾಡಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಕಂಪನಿಯ ಒಂದು ಒಡಂಬಡಿಕೆ ಮುಖಾಂತರ ನೇಮಕ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ಹುನ್ನಾರ ಮಾಡಿ ನೇಮಕ ಮಾಡಿಕೊಂಡ್ರು. ಸುಮಾರು ಸರಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಇದು ಯಾವುದೇ ರೀತಿಯಾದಂತಹ ಒಂದು ಅವರ ಸವಲತ್ತುಗಳಿಗೆ ಮನ್ನಣೆ ಕೊಡದೇ ಕಾರಣಕ್ಕಾಗಿ ನಾವು ಎಲ್ಲ ಗ್ರಾಮ ವಿದ್ಯುತ್ ಪ್ರತಿನಿಧಿ ಕೂಡಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋದೆವು. 2010ರಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋದ ನಂತರ ಮತ್ತೆ ಅಲ್ಲಿನ ಇರತಕ್ಕಂಥ ಘನ ಸರ್ಕಾರ ಆರ್ಟಿಕಲ್ ಕೇಸ್ ನಂಬರ್ WP ನಂಬರ್ 43037 ಪ್ರಕಾರ ಎಸ್.ಎಂ. ಕೃಷ್ಣ ಸರ್ಕಾರದ ಇದು ಕೃಷ್ಣ ದೀಕ್ಷಿತ್ ಅವರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಡ್ಯೂ ಹುದ್ದೆ ಗ್ರೂಪಲ್ಲಿ ಸೇರಿಕೊಂಡು ಯಾವುದೇ ರೀತಿಯಾದಂಥ ಒಂದು ಹುದ್ದೆ ಕೊಟ್ಟವರಿಗೆ ನೌಕರಿ ಮಾಡಬೇಕು, ಇದು ಅನ್ಯಾಯ ಆಗುತ್ತದೆ. ಮತ್ತು 3 ತಿಂಗಳಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಟ್ಟು ಅವರಿಗೆ ಖಯಾಮತಿ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಹೆಸರು ಇಟ್ಟು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನೀವು ಆದೇಶ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಸರ್ಕಾರ 3 ತಿಂಗಳ ನಂತರ ಅಲ್ಲಿವರೆಗೆ ಕುಂತು 3 ತಿಂಗಳ ನಂತರ ಮತ್ತೆ ಡಬಲ್ ಬೆಂಚ್ಗೆ ಆದೇಶ ಮಾಡಲಿಕ್ಕೆ ಅವರು ಅಪೀಲಿಗೆ ಹೋಗ್ಬಿಟ್ರು. ನಂತರ ಅಲ್ಲಿ ಕೂಡ 34/2000 ಅದರ ಪ್ರಕಾರವೇ ಕೂಡ ಅವ್ರಿಗೆ ಉನ್ನತ ಮಟ್ಟದಾಗ ಒಂದು ಸಮಿತಿ ರಚನೆ ಮಾಡಿ ಇವ್ರಿಗೆ ಸಮ ಕೆಲಸಕ್ಕೆ ಸಮವೇತನ ಮತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರರಿಗೆ ಏನು ಹುದ್ದೆ ಇದು ಕೊಡ್ತಾರೋ ಅದನ್ನು ಕೊಡಬೇಕು ಅಂತಕ್ಕಂಥ ಅಲ್ಲಿ ಕೂಡ ಆದೇಶ ಆಯಿತು. ಆದರೂ ಕೂಡ ಇಲ್ಲಿವರೆಗೆ ಅದು ಏನೂ ಕಡೆಗಣಿಸಿ ಅವರು ಎಲ್ಲ ವಿದ್ಯುತ್ ಪ್ರತಿನಿಧಿಗಳಿಂದ ಒಡಂಬಡಿಕೆಯೇ ಒಂದು ವಾಡಿಕೆಯಾಗಿ ಇಟ್ಟುಕೊಂಡಿದ್ದಾರೆ. ಆ ಒಡಂಬಡಿಕೆಯನ್ನೇ ಮತ್ತು ಮರುಪಡಿಸಿ ಅದನ್ನೇ ಮಾಡಿಕೊಳ್ಳತಕ್ಕಂಥ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಕುಟುಂಬದಲ್ಲಿ 23 ವರ್ಷಗಳ ಸೇವೆ ಸಲ್ಲಿಸಿ ಎಲ್ಲರ ಅಂಚಿನಲ್ಲಿ ಉಳಿದಿದ್ದಾರೆ. ಸ್ವಲ್ಪ ಮಟ್ಟದಾಗೆ ಅವರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ವಯಸ್ಕರ ಮುಗಿದಿದೆ, ಅವರು ರಿಟೈರ್ಮೆಂಟ್ ಆಗುವಂಥ ಸಂದರ್ಭದಾಗಿದೆ. ಅದಕ್ಕಾಗಿ ನೀವು ದಯವಿಟ್ಟು ಕೇಳ್ತೇವೆ ಮಾಧ್ಯಮ ಮುಖಾಂತರವರಿಗೆ, ಪ್ಲೀಸ್ ದಯವಿಟ್ಟು ನೀವು ಮಾಧ್ಯಮದವರು ನಮ್ಮ ಎತ್ತು ಹೊಡೆಯುವಂಥ ಒಂದು ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ನನ್ನ ಹೆಸರು ಪ್ರಭುರಾಜ್ ಬಸವಕಾಳಿ GP ಅಧ್ಯಕ್ಷ. ಗುಲ್ಬರ್ಗ ಕಂಪನಿ ವ್ಯಾಪ್ತಿಯ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ನಮ್ಮ ಬೇಡಿಕೆಯನ್ನು ಅಹವಾಲನ್ನು ಸಲ್ಲಿಸಲಿಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕ ಸಂಸ್ಥೆಗೆ ಬಂದಿದ್ದಾರೆ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಪ್ರಗತಿ ಪರಿಶೀಲನಾ ಸಭೆ ನಡೆಸಲು ಬಳ್ಳಾರಿಗೆ ಹೋಗಿರಬೇಕಾಗ್ತದೆ. ಸೊ ಅವರ ಪ್ರತಿನಿಧಿಯಾಗಿ ನಾನು ಬಂದು ನಿಮ್ಮ ಅಹವಾಲನ್ನು ಸ್ವೀಕರಿಸಿ ನಾನು ವ್ಯವಸ್ಥಾಪಕ ನಿರ್ದೇಶಕರ ವ್ಯಾಪಾರ ಗಮನಕ್ಕೆ ತರ್ಕೊಂಡು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಹನುಮಂತ ರೆಡ್ಡಿ ಅಂತ ಹೇಳಿ ಉಪಲೆಕ್ಕ ನಿರ್ಣಯಕಾರಿ ಆಡಳಿತ. ರೈಟ್
ಗ್ರಾಮ ವಿದ್ಯುತ್ ಪ್ರತಿನಿಧಿಗಳೇ ಯಾವುದೇ ಸೌಲಭ್ಯವಿಲ್ಲದೆ 23 ವರ್ಷಗಳಿಂದ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಯಾವುದೇ ಸೌಲಭ್ಯವಿಲ್ಲದೆ 23 ವರ್ಷಗಳಿಂದ ಸಮಾನ ವೇತನ ಇಲ್ಲದೆ ಟಿ ಎ ಇಲ್ಲ, ಡಿ ಎ ಇಲ್ಲ, ಪಿ ಎಫ್ ಇಲ್ಲ, ಹಾಜರಿ ಇಲ್ಲ, ರಜೆಗಳಿಲ್ಲ, ಯಾವುದೇ ಒಂದು ಕಾರ್ಮಿಕರ ಕನಿಷ್ಠ ಯಾವುದೇ ಒಂದು ಕಾರ್ಮಿಕರ ಕನಿಷ್ಠ ಸೌಲಭ್ಯವಿಲ್ಲದೆ ಅತ್ಯಂತ ಕೆಟ್ಟದಾಗಿ ಒಂದು ಕಾಡಿನ ಮೃಗದಂತೆ ನಮ್ಮ ಜಿ ವಿ ಪಿಗಳನ್ನು ದುಡಿಸ್ಕೊಳ್ತಿದ್ದಾರೆ. ಇದು ನಮಗೆ ಮಕ್ಕಳು ಅನ್ಯಾಯ ಆಗುತ್ತೆ. ಇವತ್ತು ಜಿ ವಿ ಪಿಗಳಾಗಲಿ, ಅಧಿಕಾರಿಗಳಾಗಲಿ, ನೌಕರಿಗಳಾಗಲಿ ಎಲ್ಲರೂ ಸರ್ಕಾರದ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಜಿ ವಿ ಪಿಗಳಿಗೆ ಮಾತ್ರ ಭಾಳ ಅನ್ಯಾಯ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಒಂದು ಪಿ ಎಫ್ ಇಲ್ಲ. ಜಿ ವಿ ಪಿಗಳಿಗೆ ಇವತ್ತು ರಿಟೈರ್ಡ್ ಆದ್ರೆ ಅವ್ರಿಗೆ ಖಾಲಿ ಕೈಲಿ ಮನೆಗೆ ಕಳಿಸ್ಲಕತ್ತವ. ಜಿ ವಿ ಪಿಗಳವ್ರು ಸತ್ತರಂದ್ರೆ ಅವ್ರ ಕುಟುಂಬದವ್ರಿಗೆ ಯಾರಿಗೂ ನೌಕರಿ ಇಲ್ಲ, ಏನೂ ಒಂದು ಸೇವಾ ಭದ್ರತೆನೇ ಮೇದಿಲ್ಲ. ಜಿ ವಿ ಪಿಗಳಿಗೆ ಅಗ್ರಿಮೆಂಟ್ ಮುಖಾಂತರ ಇವತ್ತು ಒಂದು ಶಾಸನ ಮಾಡಿದ್ದಾರೆ, ಮರಣ ಶಾಸನವಾಗಿದೆ. ಈಗಾಗಲೇ ಒಂದು ಹೊಸ ಆದೇಶ ಮಾಡಿದ್ದಾರೆ, ಅದೊಂದು ಮರಣ ಶಾಸನ ಆಗಿಬಿಟ್ಟದ. ನಮಗೆ ಖಾಯಮತಿ ಕೊಡದೆ ಅಗ್ರಿಮೆಂಟ್ ರದ್ದು ಮಾಡಿ ನಮಗೆ ಸೇವಾ ಭದ್ರತೆ ಕೊಡ್ಬೇಕು. ಅದು ನಮ್ಮ ಉಚ್ಚ ನ್ಯಾಯಾಲಯ ಆದೇಶ ಈಗಾಗಲೇ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸುದೀರ್ಘವಾದ 23 ವರ್ಷ ಸೇವೆಯನ್ನು ಆಧರಿಸಿ ಅವರಿಗೇನಾದ ಅಗ್ರಿಮೆಂಟ್ ರದ್ದು ಮಾಡಿಸಿ ಸಂವಿಧಾನಬದ್ಧವಾಗಿ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಅವ್ರಿಗೆ ಸೇವಾ ಭದ್ರತೆ ಕೊಡಬೇಕಂತ ಕೇಸಿಂದ ಈಗಾಗಲೇ ತಿಳಿಸಿರ್ತದೆ. ಆದರೂ ಕೂಡ ಏನದ ಅಧಿಕಾರಿಗಳು ಏನದ ಇದಕ್ಕೆ ಯಾರೂ ಏನದ ಸ್ಪಂದಿಸ್ತಿಲ್ಲ. ಜಿ ವಿ ಪಿಗಳಿಗೆ ತುಂಬ ಅನ್ಯಾಯ ಆಗಿದೆ ಸರ್. ನಮಗೇನದ ಖಾಯಮತಿ ಕೊಡಬೇಕು, ನಮಗೆ ಪಿ ಎಫ್ ಇಲ್ಲ. ಜಿ ವಿ ಪಿ ಇವತ್ತಿನದ ಒಂದು ಇಲ್ಲಿ ನಮ್ಮ ಮರಗುತ್ತಿ ಅಂತ ಜಿ ವಿ ಪಿ ಅಂದ ಅವತ್ತು ರಿಟೈರ್ಡ್ ಆಗ್ಯಾರ ಸರ್. ಅವ್ರಿಗೆ ಏನೂ ಇಲ್ಲಿ ಇವತ್ತೇನದ ಪೂರ ಖಾಲಿ ಹೋಗ್ಯಾದ್ರು. ಅವ್ರ ಹೆಂಡತಿ ಮಕ್ಕಳು ಕುಟುಂಬದ ಏನದ ಬೀದಿಗೆ ಬಂದುಬಿಟ್ಟ ಸರ್. ದಯಮಾಡಿ ಏನದ ನಾನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಏನದ ಒತ್ತಾಯ ಮಾಡ್ತೀನಿ. ಜಿ ವಿ ಪಿಗಳಿಗೆ ಕನಿಷ್ಠ ಸೇವಾ ಭದ್ರತೆ ಕೊಡಬೇಕು. ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಕನಿಷ್ಠ ಸೇವಾ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ಒಂದು ವೇಳೆ ನಮ್ಮ ಈ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟು ಜಿ ವಿ ಪಿ ಕುಟುಂಬ ಸಹಿತನೇ ನಾವು ಇಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ನಾ ಈ ಮೂಲಕ ಅನ್ನೋದ ತಮಗೆ ತಿಳಿಸ್ತೀನಿ. ನನ್ನ ಹೆಸರು ನಾಗರಾಜ್ ಹರ್ಸೂರ್, ಹೈದರಾಬಾದ್ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷ.